ಜೈ ಹಿಂದ್. ನೋಡ್ರಿ, ಇಂಡಿಯನ್ ಏರ್ ಫೋರ್ಸ್ ಒಳಗಡೆ MTS ರಿಕ್ರೂಟ್ಮೆಂಟ್ ಅಂತಂದ್ ಐತೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತಹ ಒಂದು ರಿಕ್ರೂಟ್ಮೆಂಟ್. ಇದು ತುಂಬಾ ಇಂಪಾರ್ಟೆಂಟ್. 10th ಪಾಸ್ ಆಗಿದ್ರೆ ಸಾಕು, ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋಸ್ ಅನ್ನ ನೋಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಎಕ್ಸಾಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ಈ ಚಾನಲ್ ಅಲ್ಲಿ ಇದಾವ. ಸ್ವಲ್ಪ ಪ್ಲೇ ಲಿಸ್ಟ್ ಎಲ್ಲ ಚೆಕ್ ಮಾಡ್ರಿ, ನಿಮ್ಗೆಲ್ಲ ಸಿಗತ್ತ. ಎಸ್, ಇಲ್ಲಿ ನೋಡ್ರಿ, ಆರ್ಗನೈಸೇಷನ್ ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಪೋಸ್ಟ್ ಏನಂತಂದ್ ಹೇಳಿದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತಂದ್ ಹೇಳಿ ಬರುತ್ತ. ಇದು ಗ್ರೂಪ್ ಸಿ ಸಿವಿಲಿಯನ್ ಅಂದ್ರೆ ನೀವು ಸಿವಿಲಿಯನ್ ಆಗಿ ಏನಂತಂದ್ ಹೇಳಿದ್ರೆ ಅಲ್ಲಿ ನೀವು ಕೆಲಸವನ್ನ ಮಾಡಬಹುದು. ಅದಾದ ನಂತರ ಅಪ್ಲಿಕೇಶನ್ ಮೋಡ್ ಹೆಂಗಿರತ್ತಂದ್ರೆ ಆಫ್ಲೈನ್ ಇರುತ್ತೆ. ನೀವೇನಂತಂದ್ ಹೇಳಿದ್ರೆ ಆಫ್ಲೈನ್ ಹಾಕ್ಬೇಕಾಗತ್ತೆ. ಆಫ್ಲೈನ್ ಹೆಂಗ್ರಿ ಅಂದ್ರೆ ನೀವೇನಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೊಂಡು ಫಿಲ್ ಮಾಡಿ ಪೋಸ್ಟ್ ಆಫೀಸ್ ಮುಖಾಂತರ ಕಳಿಸ್ಬೇಕಾಗತ್ತೆ. ಸೊ ಅದು ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ಪೇ ಸ್ಕೇಲ್ 7th ಪೇ ಸ್ಕೇಲ್ ಐತೆ, ಆರಾಮಾಗಿ ಬರುತ್ತೆ ಪೇಮೆಂಟ್. ಅದಾದ ನಂತರ ವಿದಿನ್ 30 ಡೇಸ್ ಒಳಗಡೆ ಹೋಗಿ ರೀಚ್ ಆಗ್ಬೇಕಾಗತ್ತ ಅದು. ಸೊ ಅದಾದ ನೆಕ್ಸ್ಟ್ ನೋಡ್ರಿ, ನೋಟಿಫಿಕೇಶನ್ ಡೇಟ್ ಆಲ್ರೆಡಿ ಬಿಟ್ಟಿದಾನ, 27th ಜೂನ್ ಬಿಟ್ಟಿದಾನ ಆಲ್ರೆಡಿ. 27th ಜೂನ್ ಇಂದ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅಲ್ಲಿ ಹೋಗಿ ರೀಚ್ ಆಗೋ ತರ ನಾವು ಕಳಿಸ್ಬೇಕು. ಎಸ್, ಅಪ್ಲಿಕೇಶನ್ ಯಾವಾಗ ಹೋಗಿ ಮುಟ್ಬೇಕಂದ್ರೆ 27th ಇಂದ ಹಿಡ್ಕೊಂಡು 26 ಜುಲೈ ಒಳಗಡೆ ಹೋಗಿ ಮುಟ್ಬೇಕದು. ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ 30 ಡೇಸ್ ಟೈಮಿಂಗ್ ಐತೆ. ಪೋಸ್ಟ್ ಆಫೀಸ್ ಮುಖಾಂತರ ಸ್ಪೀಡ್ ಪೋಸ್ಟ್ ಮಾಡ್ರಿ, ಹೋಗಿ ಮುಟ್ಟುತ್ತೆ. ಅದಾದ ನಂತರ ವೇಕೆನ್ಸಿಗಳು ನೋಡ್ರಿ, ಇವಾಗ ಆಲ್ರೆಡಿ ಕೆಲವೊಂದು ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. ಇನ್ನೂ ಕೂಡ ಏನಂದ್ರೆ ಅಪ್ಡೇಟ್ ಆಗುತ್ತೆ, ಯಾಕಂತಂದ ಹೇಳಿದ್ರೆ ಇದು ಆಫ್ಲೈನ್ ಇರೋದ್ರಿಂದ ಅಪ್ಡೇಟ್ ಆಗುತ್ತೆ. ಅದಾದ ನಂತರ ಕ್ವಾಲಿಫಿಕೇಶನ್ 10th ಪಾಸ್ ಆಗಿದ್ರೆ ಸಾಕು. ಕ್ವಾಲಿಫಿಕೇಶನ್ ಏನಂತಂದ ಹೇಳಿದ್ರೆ 10th ಪಾಸ್ ಆಗಿದ್ರೆ ಸಾಕು, ನೀವು ಇಂಡಿಯನ್ಸ್ ಆಗಿದ್ರೆ ಸಾಕು. ಮಿನಿಮಮ್ ಏಜ್ ಎಷ್ಟಿರ್ಬೇಕಂದ್ರೆ 18 ವರ್ಷ, ಮ್ಯಾಕ್ಸಿಮಮ್ ಏಜ್ ಎಷ್ಟಂತಂದ ಹೇಳಿದ್ರೆ 25 ವರ್ಷ. ಅದಾದ ನಂತರ ಏಜ್ ರಿಲ್ಯಾಕ್ಸೇಷನ್ ಕೂಡ ಐತೆ ಸೆಂಟ್ರಲ್ ಗವರ್ಮೆಂಟ್ಗೆ. ಸೆಂಟ್ರಲ್ಗೆ ನಿಮ್ದು OBC ಎಲ್ಲಾದ್ರೂ ಕಾಸ್ಟ್ ಇತ್ತಂತಂದ ಹೇಳಿದ್ರೆ 3 ಇಯರ್ಸ್, ನಿಮ್ದು SC ST ಇತ್ತಂತಂದ ಹೇಳಿದ್ರೆ 5 ಇಯರ್ಸ್. ಅಂದ್ರೆ 3 ಇಯರ್ಸ್ ಅಂತಂದ ಹೇಳಿದ್ರೆ OBC ಅವರಿಗೆ 28 ಏಜ್ ವರೆಗೂ ಹಾಕ್ಬಹುದು. SC ST ದವ್ರು ನೀವೇನಂತಂದ ಹೇಳಿದ್ರೆ 30 ಏಜ್ ವರೆಗೂ ಹಾಕ್ಬಹುದು. ಅದಾದ ನಂತರ ಇದು ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ. ಸೆಲೆಕ್ಷನ್ ಪ್ರೊಸೆಸ್ ಹಂಗಿರುತ್ತ ಸರ್. ಸೆಲೆಕ್ಷನ್ ಪ್ರೊಸೆಸ್ ಮೊದಲು ಶಾರ್ಟ್ ಲಿಸ್ಟ್ ಮಾಡ್ತಾರ್ರಿ. ಅದಾದ ನಂತರ ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನಿಮ್ಗ ಮೆಸೇಜ್ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ರಿಟರ್ನ್ ಎಕ್ಸಾಮ್. ಸೊ ಅದಾದ ಶಾರ್ಟ್ ಲಿಸ್ಟ್ ಆದ ನಂತರ ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ಏನಂದ್ರೆ ಮೆಡಿಕಲ್ ಟೆಸ್ಟ್ ಇರ್ತೈತೆ. ಇದೇನಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಆಗತ್ತ. ನಿಮ್ಗ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗತ್ತಂತಂದ್ ಹೇಳಿದ್ರೆ, ಸೊ ನಿಮ್ಗೆ ಇದ್ರೊಳಗಡೆ ಸಿಗತ್ತ. ನೋಟಿಫಿಕೇಶನ್ ಇರ್ತಲ್ಲ ಅದ್ರೊಳಗಡೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅಂತ ಸಪರೇಟ್ ಆಗೈತೆ, ಅಲ್ಲಿ ಸಿಗತ್ತ. ಅದಾದ ನಂತರ ಅದ್ರ ಜೊತೆಗೆ ನೀವು ಕೇಳಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಆಮೇಲೆ ಫೋಟೋಸ್ ಗಳನ್ನ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತ ಏರ್ ಫೋರ್ಸ್ ಸ್ಟೇಷನ್ಗೆ. ಅಲ್ಲಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಅಪ್ಲಿಕೇಶನ್ ಒಳಗಡೆ ನಿಮ್ಗ ನಾನ್ ನಿಮ್ಗೆ ತೋರಿಸ್ತೀನಿ ಅದು ಏನಂತಂದ ಹೇಳಿ. ಜಸ್ಟ್ 30 ಡೇಸ್ ಒಳಗಡೆ ಹೋಗಿ ರೀಚ್ ಆಗ್ಬೇಕಷ್ಟೇ. ಇದು ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ನೋಟಿಫಿಕೇಶನ್ ಎಲ್ಲ ಐತೆ. ಆಫಿಷಿಯಲ್ ವೆಬ್ಸೈಟ್ ಇಂಡಿಯನ್ ಏರ್ ಫೋರ್ಸ್ ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಇದೊಂದು ಗ್ರೇಟ್ ಅಪಾರ್ಚುನಿಟಿ. 10th ಪಾಸ್ ಆದವ್ರಿಗೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಅಪ್ಲಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗೈತೆ. ಇದರಲ್ಲಿ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಐತೆ. ಒನ್ ಟೈಮ್ ನಿಮ್ಗೆ ಇದು ಸಿಗ್ಲಿಲ್ಲ ಅಂತಂದ್ ಹೇಳಿದ್ರೆ ನಂದೊಂದು ಟೆಲಿಗ್ರಾಮ್ ಗ್ರೂಪ್ ಐತೆ. ಆ ಟೆಲಿಗ್ರಾಮ್ ಗ್ರೂಪ್ ನಾನು ಲಿಂಕ್ ಹಾಕಿರ್ತೀನಿ ಏರ್ ಫೋರ್ಸ್. ಸೊ ಅದ್ರೊಳಗಡೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಈ ಅಪ್ಲಿಕೇಶನ್ ಅನ್ನ ನಾನೇ ಒಂದು ರೆಡಿ ಮಾಡಿ ವರ್ಡ್ ಅಲ್ಲಿ ನಾನು ನಿಮ್ಗೆ ಹಾಕಿರ್ತೀನಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕಳಿಸಬಹುದು. ಅದಾದ ನಂತರ ಇದು ಹೋಗಿ ಕಂಪಲ್ಸರಿ ಏನಂತಂದ್ ಹೇಳಿದ್ರೆ 30 ಡೇಸ್ ಒಳಗಡೆ ಹೋಗಿ ರೀಚ್ ಆಗ್ಬೇಕು. ಅವ್ನು ಕೊಟ್ಟಿದಾರ 30 ಡೇಸ್ ಒಳಗಡೆ ಏನಂತಂದ್ ಹೇಳಿದ್ರೆ ರೀಚ್ ಆಗ್ಬೇಕಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಮ್ಗೆ ಎರಡು ಇದು ಬರ್ತಾವ. ಒಂದೇನಂತಂದ್ ಹೇಳಿದ್ರೆ ನಾನು ಈ ರೀತಿಯಾಗಿರೋ ಒಂದು ಅಪ್ಲಿಕೇಶನ್ ಅನ್ನ, ಅದಾದ ನಂತರ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅಂತಂದ್ ಹೇಳಿ. ಸೊ ಮಿಸ್ ಮಾಡದೆ ಏನಂತಂದ್ ಹೇಳಿದ್ರೆ ಇದನ್ನಷ್ಟು ಪೋಸ್ಟ್ ಮಾಡ್ಬಿಡ್ರಿ. ಯಾಕಂತಂದ್ ಹೇಳಿದ್ರೆ ಒಂದು ಅಪಾರ್ಚುನಿಟಿ, ಒಂದು ಅಗ್ನಿವೀರ ವಾಯು ಅಂತಂದ್ ಹೇಳಿ ಕರೆದಿದ್ದಾನ. ಅದಾದ ನಂತರ ಇನ್ನೊಂದು ಇದು ಏರ್ ಫೋರ್ಸ್ ಒಳಗಡೆ MTS ಅಂತಂದ್ ಹೇಳಿ ಇನ್ನೂ ಹಲವಾರು ಅಪ್ಲಿಕೇಶನ್ಸ್ ಗಳು ಬರ್ತಾವ. ಅದ್ರ ಬಗ್ಗೆ ಡೀಟೇಲ್ಸ್ ತಗೊಳಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಅದಾದ ನಂತರ ನೆಕ್ಸ್ಟ್ ಜಾಬ್ ನೋಟಿಫಿಕೇಶನ್ ಬಂದಾಗ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಜೈ ಹಿಂದ್.